1 ಲಕ್ಷಕ್ಕಿಂತ ಅಧಿಕ ಮುನ್ನಡೆಯನ್ನ ಕುಮಾರಸ್ವಾಮಿ ಅವರು ಸಾಧಿಸಿದ್ದಾರೆ ಅಂತ ಹೇಳಿ ಆದಾಗ ಸಹಜವಾಗಿಯೇ ಇದು ಕಂಗನಾ ರನೌತ್ ಅವರು ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದ್ರು. ಈಗ ದೇವರಿಗೆ ದೀಪ ಬೆಳಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅಲ್ಲಿಯ ವಿಕ್ರಮಾದಿತ್ಯ ಅವರು ಅವರ ಎದುರಾಳಿಯಾಗಿರುವಂಥದ್ದು ಪ್ರಬಲ ಸ್ಪರ್ಧಿ ವಿಕ್ರಮಾದಿತ್ಯ ಸಿಂಗ್. ಆದರೆ ವಿಕ್ರಮಾದಿತ್ಯ ವಿರುದ್ಧ ಈ ಹಂತದಲ್ಲಿ ಕಂಗನಾ ರನೌತ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಂದು ಅಭ್ಯರ್ಥಿಯ ಬದಲಾವಣೆಗಳು ಕೆಲವೊಂದು ಬಾರಿ, ಯಾಕಂದರೆ ಮಂಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಕ್ಷ ಕಳ್ಕೊಳ್ಬಹುದು, ಅಲ್ಲಿ ಅವರು ಸೋಲಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ವು. ಆದರೆ ಕಂಗನಾ ರನೌತ್ ಅವರನ್ನ ಕಣಕ್ಕಿಳಿಸೋದ್ರ ಮೂಲಕವಾಗಿ ಒಂದು ಪ್ರಯೋಗವನ್ನೇನು ಮಾಡಿತ್ತು. ಆ ಪ್ರಯೋಗ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದಂತೆ ಆರಂಭಿಕ ಟ್ರೆಂಡ್ನಲ್ಲಂತೂ ಗೋಚರಿಸ್ತಾ ಇದೆ. ಇನ್ನು ರಾಘವೇಂದ್ರ ಅವರು ದೊಡ್ಡ ಅಂತರಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 52,000ಕ್ಕೂ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇಲ್ಲಿ ಈಶ್ವರಪ್ಪ ಫ್ಯಾಕ್ಟರ್ ಯಾವುದೇ ರೀತಿಯಾದಂತಹ ಕೆಲಸವನ್ನು ಮಾಡದಂಗೆ ಕಾಡ್ತಾ ಇಲ್ಲ. ಈಶ್ವರಪ್ಪ ಅವರ ಕಾರಣದಿಂದಾಗಿ ರಾಘವೇಂದ್ರ ಅವರಿಗೆ ಮತಗಳ ಕಡಿತ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಆ ರೀತಿಯಾದಂತಹ ಯಾವುದೇ ಸಾಧ್ಯತೆಗಳು ಇಲ್ಲ ಅನ್ನೋದನ್ನು ಈ ರಿಸಲ್ಟ್ ಹೇಳ್ತಾ ಇದೆ. ಇನ್ನು ಶೆಟ್ಟರ್ ಅವರು 6ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನು ಮುಂದುವರಿಸಿದ್ದಾರೆ. ಮತಕೇಂದ್ರದಿಂದ ಹೊರ ಹೋಗಿದ್ದಾರಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್. ಈ ಮೂಲಕ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲ, ಈ ಎಲೆಕ್ಷನ್ ನಮ್ಮ ಕೈ ಹಿಡಿತಾ ಇಲ್ಲ ಅನ್ನುವಂತಹ ಸ್ವರೂಪದ ಅಂದಾಜಾದಂತೆ ಕಾಣ್ತಾ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಇಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಇದುವರೆಗೆ ಮತ ಎಣಿಕೆ ಕೇಂದ್ರದಲ್ಲಿದ್ದಂತಹ ಮೃಣಾಲ್ ಈಗ ಅಲ್ಲಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. 6ನೇ ಸುತ್ತಿನಲ್ಲೂ ಕೂಡ ಮುನ್ನಡೆ ಸಾಧಿಸಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಬೆಳಗಾವಿಯಲ್ಲಿ ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇದ್ರು. ಲೋಕಸಭಾ ಚುನಾವಣೆಯಲ್ಲಿ ಅವರು ಮುನ್ನಡೆಯನ್ನು ಮುಂದುವರಿಸಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿಯ ಮುನ್ನಡೆ ಮುಂದುವರೆದಿದೆ. ಸದ್ಯಕ್ಕೆ 220 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. 301 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ ಎನ್ಡಿಎ ಮುನ್ನಡೆಯನ್ನು ಸಾಧಿಸಿದೆ. 543ಕ್ಕೆ 543 ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಕೂಡ ಇದುವರೆಗೆ ಲಭ್ಯವಾಗ್ತಾ ಇರುವಂಥದ್ದು. ಈ ಹಂತದಲ್ಲಿ ಈಗ ಎಲ್ಲ ಲೋಕಸಭಾ ಕ್ಷೇತ್ರಗಳ 543ಕ್ಕೆ 543 ಕ್ಷೇತ್ರಗಳದ್ದು ಕೂಡ, ಅಂದರೆ ಇದರಲ್ಲಿ ಒಂದು ಕ್ಷೇತ್ರವನ್ನು ಆಲ್ರೆಡಿ ಬಿಜೆಪಿ ಗೆದ್ದಾಗಿದೆ. ಒಟ್ಟು 542 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಎಣಿಕೆ ನಡೀತಾ ಇದೆ. 542 ಲೋಕಸಭಾ ಕ್ಷೇತ್ರಗಳ 1 ಲಕ್ಷಕ್ಕಿಂತ ಅಧಿಕ ಮುನ್ನಡೆಯನ್ನ ಕುಮಾರಸ್ವಾಮಿ ಅವರು ಸಾಧಿಸಿದ್ದಾರೆ ಅಂತ ಹೇಳಿ ಆದಾಗ ಸಹಜವಾಗಿಯೇ ಇದು ಕಂಗನಾ ರನೌತ್ ಅವರು ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದ್ರು. ಈಗ ದೇವರಿಗೆ ದೀಪ ಬೆಳಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ. ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅಲ್ಲಿಯ ವಿಕ್ರಮಾದಿತ್ಯ ಅವರು ಅವರ ಎದುರಾಳಿಯಾಗಿರುವಂಥದ್ದು ಪ್ರಬಲ ಸ್ಪರ್ಧಿ ವಿಕ್ರಮಾದಿತ್ಯ ಸಿಂಗ್. ಆದರೆ ವಿಕ್ರಮಾದಿತ್ಯ ವಿರುದ್ಧ ಈ ಹಂತದಲ್ಲಿ ಕಂಗನಾ ರನೌತ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಂದು ಅಭ್ಯರ್ಥಿಯ ಬದಲಾವಣೆಗಳು ಕೆಲವೊಂದು ಬಾರಿ, ಯಾಕಂದರೆ ಮಂಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಕ್ಷ ಕಳ್ಕೊಳ್ಬಹುದು, ಅಲ್ಲಿ ಅವರು ಸೋಲಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ವು. ಆದರೆ ಕಂಗನಾ ರನೌತ್ ಅವರನ್ನ ಕಣಕ್ಕಿಳಿಸೋದ್ರ ಮೂಲಕವಾಗಿ ಒಂದು ಪ್ರಯೋಗವನ್ನೇನು ಮಾಡಿತ್ತು. ಆ ಪ್ರಯೋಗ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾದಂತೆ ಆರಂಭಿಕ ಟ್ರೆಂಡ್ನಲ್ಲಂತೂ ಗೋಚರಿಸ್ತಾ ಇದೆ. ಇನ್ನು ರಾಘವೇಂದ್ರ ಅವರು ದೊಡ್ಡ ಅಂತರಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. 52,000ಕ್ಕೂ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇಲ್ಲಿ ಈಶ್ವರಪ್ಪ ಫ್ಯಾಕ್ಟರ್ ಯಾವುದೇ ರೀತಿಯಾದಂತಹ ಕೆಲಸವನ್ನು ಮಾಡದಂಗೆ ಕಾಡ್ತಾ ಇಲ್ಲ. ಈಶ್ವರಪ್ಪ ಅವರ ಕಾರಣದಿಂದಾಗಿ ರಾಘವೇಂದ್ರ ಅವರಿಗೆ ಮತಗಳ ಕಡಿತ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಆ ರೀತಿಯಾದಂತಹ ಯಾವುದೇ ಸಾಧ್ಯತೆಗಳು ಇಲ್ಲ ಅನ್ನೋದನ್ನು ಈ ರಿಸಲ್ಟ್ ಹೇಳ್ತಾ ಇದೆ. ಇನ್ನು ಶೆಟ್ಟರ್ ಅವರು 6ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನು ಮುಂದುವರಿಸಿದ್ದಾರೆ. ಮತಕೇಂದ್ರದಿಂದ ಹೊರ ಹೋಗಿದ್ದಾರಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್. ಈ ಮೂಲಕ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲ, ಈ ಎಲೆಕ್ಷನ್ ನಮ್ಮ ಕೈ ಹಿಡಿತಾ ಇಲ್ಲ ಅನ್ನುವಂತಹ ಸ್ವರೂಪದ ಅಂದಾಜಾದಂತೆ ಕಾಣ್ತಾ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಇಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಇದುವರೆಗೆ ಮತ ಎಣಿಕೆ ಕೇಂದ್ರದಲ್ಲಿದ್ದಂತಹ ಮೃಣಾಲ್ ಈಗ ಅಲ್ಲಿಂದ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. 6ನೇ ಸುತ್ತಿನಲ್ಲೂ ಕೂಡ ಮುನ್ನಡೆ ಸಾಧಿಸಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಬೆಳಗಾವಿಯಲ್ಲಿ ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇದ್ರು. ಲೋಕಸಭಾ ಚುನಾವಣೆಯಲ್ಲಿ ಅವರು ಮುನ್ನಡೆಯನ್ನು ಮುಂದುವರಿಸಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿಯ ಮುನ್ನಡೆ ಮುಂದುವರೆದಿದೆ. ಸದ್ಯಕ್ಕೆ 220 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. 301 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ ಎನ್ಡಿಎ ಮುನ್ನಡೆಯನ್ನು ಸಾಧಿಸಿದೆ. 543ಕ್ಕೆ 543 ಲೋಕಸಭಾ ಕ್ಷೇತ್ರದ
ಟ್ರೆಂಡ್ ಕೂಡ ಇದುವರೆಗೆ ಲಭ್ಯವಾಗ್ತಾ ಇರುವಂಥದ್ದು. ಈ ಹಂತದಲ್ಲಿ ಈಗ ಎಲ್ಲ ಲೋಕಸಭಾ ಕ್ಷೇತ್ರಗಳ 543ಕ್ಕೆ 543 ಕ್ಷೇತ್ರಗಳದ್ದು ಕೂಡ, ಅಂದ್ರೆ ಇದರಲ್ಲಿ ಒಂದು ಕ್ಷೇತ್ರವನ್ನು ಆಲ್ರೆಡಿ ಬಿಜೆಪಿ ಗೆದ್ದಾಗಿದೆ. ಒಟ್ಟು 542 ಲೋಕಸಭಾ ಕ್ಷೇತ್ರಗಳಲ್ಲಿ ಮತ ಎಣಿಕೆ ನಡೀತಾ ಇದೆ. 542 ಲೋಕಸಭಾ ಕ್ಷೇತ್ರಗಳ